ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆಲ್ರೆಡಿ ಟ್ರೈಲರ್ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಕೆಲವರಿಗೆ ಸಿನಿಮಾದಲ್ಲಿ ವೈಲೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದ್ರು ಕೂಡ, ಮತ್ತು ಕೆಲವರಿಗೆ ಆ್ಯಕ್ಷನ್ ಪ್ರಿಯರಿಗೆ ಸಿನಿಮಾ ಟ್ರೈಲರ್ ಸಖತ್ ಇಷ್ಟ ಆಗಿದೆ, ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಹುಟ್ಟು ಹಾಕಿದೆ. ವಿದೇಶಗಳಲ್ಲೂ ಸಹಿತ ಬಹಳ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಸೃಷ್ಟಿಯಾಗಿದೆ. ಆ್ಯಂಡ್ ಬಹಳಷ್ಟು ಟಿಕೆಟ್ಗಳು ವಿದೇಶದಲ್ಲೂ ಸೇಲ್ ಆಗ್ತಾ ಇದೆ ಪ್ರೀ ಬುಕ್ಕಿಂಗ್ನಲ್ಲಿ. ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಒಂದು ಸಿನಿಮಾವನ್ನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿರುವಂತಹ ಸಿನಿಮಾ ಟಾಕ್ಸಿಕ್. ಯಶ್ ಯಾವಾಗಲೂ ಕನ್ನಡ ಸಿನಿಮಾನ ಬಹಳ ಮೇಲ್ಪಂಕ್ತಿಯಲ್ಲಿಡಬೇಕು, ಕನ್ನಡ ಸಿನಿಮಾಗಳನ್ನು ಬಹಳ ವಿಶ್ವದ ಮೂಲೆ ಮೂಲೆಗೆ ತಲುಪಿಸಬೇಕು ಅಂತ ಆಸೆ ಪಟ್ಟವರು. ಅವರು ಇಲ್ಲಿ ಅವತ್ತಿನ ದಿನಕ್ಕೆ ಅವರ ಇವತ್ತಿನ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಅವತ್ತಿಗೆ ಸಣ್ಣ ಸಿನಿಮಾಗಳು ಅನ್ನಿಸ್ಕೊಳ್ತಿದ್ದಂತಹ ಸಂದರ್ಭದಲ್ಲೂ ಸಹಿತ ಯಶ್ ಯೋಚನೆ ಮಾಡ್ತಾ ಇದ್ದಿದ್ದು, ಇಲ್ಲ ಕನ್ನಡದವರು ಬಾಲಿವುಡ್ಗೆ ಹೋಗೋದಲ್ಲ, ಬಾಲಿವುಡ್ಡವ್ರನ್ನ ಇಲ್ಲಿಗೆ ಕರೆಸ್ತೀನಿ ಅನ್ನುವ ಅರ್ಥದಲ್ಲಿ ಸಾಕಷ್ಟು ಕಡೆ ಮಾತಾಡೋದನ್ನು ನಾವು ನೋಡಿದ್ದೀವಿ. ಹಾಗೆ ಅವತ್ತಿನ ದಿನ ಅದು ಕೆಲವರಿಗೆ ದುರಹಂಕಾರ ಅಂತ ಅನಿಸಿದ್ರು ಸಹಿತ ಇವತ್ತು ಏನು ಹೇಳಿದ್ರು ಅದನ್ನು ಮಾಡಿದ್ರು ಅಂತ ಒಪ್ಪಿಕೊಳ್ಳುವ ಹಂತಕ್ಕೆ, ಒಪ್ಪಿಕೊಳ್ಳುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಯಶ್. ಕನ್ನಡದ ಸಿನಿಮಾದಲ್ಲಿ ಒಂದು ಜಂಬದ ಹುಡುಗಿ ಸಿನಿಮಾದಿಂದ ಆರಂಭವಾಗಿ ಇಲ್ಲಿಯವರೆಗೆ ಅವರು ಬಂದಂತಹ ಜರ್ನಿ ಇದೆಯಲ್ಲ, ಅದನ್ನು ಆ ಜಂಬದ ಹುಡುಗಿ ಸಿನಿಮಾದ ಲಕ್ಷ್ಮೀಕಾಂತನ ಪಾತ್ರದಿಂದ ಹಿಡಿದು ಇವತ್ತು ಟಾಕ್ಸಿಕ್ನ ರಾಯನವರೆಗೆ ಯಶ್ ಅವರ ಜರ್ನಿ ತುಂಬ ಅದ್ಭುತವಾದ ಜರ್ನಿ. ಯಾವುದೇ ಸಿನಿಮಾಗಳು ಫ್ಲಾಪ್ ಆದರೂ ಸಹಿತ ಯಶ್ ರಿವ್ಯೂಸ್ಗಳಲ್ಲಿ ಗೆದ್ದಿರ್ತಿದ್ರು. ಅಂದರೆ ಸಿನಿಮಾ ಸ್ಕ್ರೀನ್ ಪ್ಲೇ ಹೊಡೆತ ಕೊಟ್ಟಿರ್ಬೋದು, ಅಥವಾ ಸಿನಿಮಾವನ್ನು ಡೈರೆಕ್ಟರ್ ಕ್ಯಾರಿ ಮಾಡಿರುವ ರೀತಿ ತಪ್ಪಿರ್ಬೋದು, ಅಥವಾ ಬಡ್ಜೆಟ್ನ ಕೊರತೆಯಿಂದಾಗಿ ಸಿನಿಮಾ ಎಲ್ಲೋ ಫ್ಲಾಪ್ ಆಗಿರ್ಬೋದು. ಆದರೆ ಯಶ್ ತಮಗೆ ಸಿಕ್ಕಂತಹ ಪಾತ್ರದ ಸ್ಪೇಸ್ನಲ್ಲಿ, ಆ ಸ್ಕ್ರೀನ್ ಸ್ಪೇಸ್ ಏನಿದೆ, ಆ ಸ್ಕ್ರೀನ್ ಸ್ಪೇಸ್ನಲ್ಲಿ ಅದ್ಭುತವಾಗಿ ಪ್ರತಿಯೊಂದು ಕಡೆದು ಪರ್ಫಾರ್ಮ್ ಮಾಡ್ಕೊಂಡು ಬಂದವರು. ಅವರೆಲ್ಲ ಸಿನಿಮಾಗಳನ್ನು ಒಂದ್ಸಲಿ ಬೇಕಾದರೆ ನೀವು ಈಗ ಮೆಲ್ಕು ಹಾಕಿ ನೋಡಿ, ಯಾವ ಸಿನಿಮಾನೂ ಸಹಿತ ಬೋರ್ ಹೊಡೆಸಲ್ಲ, ಯಾವ ಸಿನಿಮಾನೂ ಇದು ಚೆನ್ನಾಗಿಲ್ಲ ಅಂತ ಅನಿಸಲ್ಲ. ಏನೋ ಒಂದಿರುತ್ತೆ ಅವ್ರ ಸಿನಿಮಾಲಿ, ಅವರು ಅದನ್ನು ಕ್ಯಾರಿ ಮಾಡುವ ರೀತಿ, ಅದು ಗೂಗ್ಲಿಯಲ್ಲಾಗಿರ್ಬೋದು, ಅಥವಾ ಮೊದಲ ಸಲ ಆಗಿರ್ಬೋದು, ಗಜಕೇಸರಿ ಆಗಿರ್ಬೋದು. ನಾನು ಹೇಳ್ತಾ ಇರೋದು ಕಮರ್ಷಿಯಲಿ ಅಂತಹ ದೊಡ್ಡ ಸಕ್ಸಸ್ ಅಲ್ಲ ಅಂತ ಕರೆಸ್ಕೊಂಡಂತಹ ಸ್ಟ್ರೈಟ್ ಫಾರ್ವರ್ಡ್ಸ್ ಅಂತೂ ಇರ್ಬೋದು. ಸಿನಿಮಾಗಳು ಏನೇ ಆಗಿರಲಿ, ಬಟ್ ಯಶ್ ಅವರನ್ನು ಸ್ಕ್ರೀನ್ ಮೇಲೆ ನೋಡುವಾಗ, ಒಂದು ಪಾತ್ರವಾಗಿ ಯಶ್ ಅವ್ರನ್ನ ನೋಡುವಾಗ ಯಶ್ ಅಲ್ಲಿ 100% ಕೊಟ್ಟಿರ್ತಾರೆ. ಸಿನಿಮಾವನ್ನು ಸಕ್ಸಸ್ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿರ್ತಾರೆ. ಅಟ್ ದ ಸೇಮ್ ಟೈಮ್ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ಹೀರೋ ತನ್ನ ಸಿನಿಮಾ ಕೇವಲ ಇದು ನಿರ್ಮಾಪಕನ ಜವಾಬ್ದಾರಿ ಅಥವಾ ನಿರ್ದೇಶಕನ ಜವಾಬ್ದಾರಿ ಅಂತ ಅಂದ್ಕೊಳ್ಳದೆ, ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಹೀರೋ ಆಗಿದ್ದೀನಿ ಅಂತಂದರೆ ಈ ಸಿನಿಮಾ ನನ್ನ ಜವಾಬ್ದಾರಿ ಅಂತ ಹೇಳಿ ಕೂತ್ಕೊಂಡು, ಅದು ಎಡಿಟಿಂಗ್ ವಿಚಾರದಲ್ಲಿರ್ಬೋದು. ನಾನು ಮಾಳವಿಕಾ ಅವ್ರ ಹತ್ರ ಈಗ ಒಂದು 6-7 ತಿಂಗಳ ಹಿಂದೆ ಮಾತಾಡ್ತಾ ಇರ್ಬೇಕಾದ್ರೆ ಮಾಳವಿಕಾ ಅವ್ರು ಹೇಳ್ತಾಯಿದ್ರು, KGF ಸೆಟ್ಗಳಲ್ಲಿ ಅವರ ಶಾರ್ಟ್ ಮುಗಿದು, ಅವ್ರ ಸೀನ್ ಮುಗಿದು, ಅವ್ರು ಬೇಕಾದರೆ ಮನೆಗೆ ಹೋಗ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ಬೇರೆಯವರು ಆ್ಯಕ್ಟ್ ಮಾಡ್ತಾಯಿದ್ರೆ ಇವರಲ್ಲಿ ಕೂತ್ಕೊಂಡು ನೋಡೋರಂತೆ. ಉಳಿದದ್ದು ಅವ್ರದ್ದು ಪಾತ್ರಗಳು ಇಲ್ದಿದ್ರೂ ಸಹಿತ ಅವ್ರ ಸೆಟ್ಟಲ್ಲೇ ಇದ್ದು ಉಳಿದವರ ಆ್ಯಕ್ಟಿಂಗನ್ನು, ಉಳಿದವರ ಸೀನ್ಗಳನ್ನು ಕೂತ್ಕೊಂಡು ನೋಡ್ತಾ ಇದ್ರಂತೆ. ಕರೆಕ್ಷನ್ಸ್ ಮಾಡಿಸ್ಬೇಕು ಅಂತಂದರೆ ಅಲ್ಲೇ ಹೇಳ್ತಿದ್ರಂತೆ, ಇದು ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತಂದ್ರೆ ಎಡಿಟಿಂಗಲ್ಲಿ ಕೂತ್ಕೊಂಡು ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋರಂತೆ, ಮ್ಯೂಸಿಕ್ನಲ್ಲಿ ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋರು. ಅಂದರೆ ಇದು ನನ್ನ ಸಿನಿಮಾ, ಇದನ್ನು ಹೇಗಾದರೂ ಮಾಡಿ ಗೆಲ್ಲಿಸ್ಕೋಬೇಕು ಅಂತಂದರೆ ನನ್ನ ಪ್ರಯತ್ನವೂ 100% ಇರಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅವತ್ತಿನ ಮೊಗ್ಗಿನ ಮನಸ್ಸಿನಿಂದ ಆರಂಭವಾಗಿ ಇಲ್ಲಿಯವರೆಗೂ ಸಹಿತ ಯಶ್ ಅವರು ಮಾಧ್ಯಮದ ಜೊತೆಗೆ ತನ್ನ ಸಿನಿಮಾವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಮಾಧ್ಯಮದ ಜೊತೆಗೆ ಒಂದು ಇಟ್ಟುವಂತಹ ಕನೆಕ್ಷನ್ ಇದೆಯಲ್ಲ, ಅದನ್ನು ಮಾತ್ರ ಮರೆಯೋಕ್ಕೆ ಸಾಧ್ಯ. ಮೊನ್ನೆನೂ ನೋಡಿ AMBಯಲ್ಲಿ ಏನು ಟ್ರೈಲರ್ ಲಾಂಚ್ ಇವೆಂಟ್ ಆಯಿತು ಬೆಂಗಳೂರಿನಲ್ಲಿ, ಮಾಧ್ಯಮದವರು ಜಾಮ್ ಪ್ಯಾಕ್ ಇದ್ದರು, ಸಾಕಷ್ಟು ಜನ ನಿಂತ್ಕೊಂಡು ಆ ಶೋನ ನೋಡ್ತಾ ಇದ್ರು, ಏನು ಲಾಂಚ್ ಇವೆಂಟ್ನ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಮಾತು ಹೇಳೋರು, ನಾನು ಎಲ್ಲಿಗೂ ಹೋಗಲ್ಲ, ನಾನೇ ಅವ್ರನ್ನ ಇಲ್ಲಿ ಕರೆಸ್ಕೊತೀನಿ ಅಂತ. ಇವತ್ತು KR ಅಡ್ವಾಣಿ ಇರ್ಬೋದು, ನಯನತಾರ ಇರ್ಬೋದು, ಅವರೆಲ್ಲರೂ ಇಲ್ಲಿ ಕರೆಸ್ಕೊಂಡು, ಬೆಂಗಳೂರಿಗೆ ಕರೆಸ್ಕೊಂಡು ಕನ್ನಡದ ಒಂದು ಸಿನಿಮಾನ ಕನ್ನಡ ಭಾಷೆಯಲ್ಲೇ ಗೀತು ಮೋಹನ್ ಅವರು ಸೇರಿದಂತೆ ಪ್ರತಿಯೊಬ್ಬರಲ್ಲೂ ಸಹಿತ ಕನ್ನಡದಿಂದಲೇ ಆರಂಭವಾಗುವ ಹಾಗೆ ಮಾಡುವಂತಹ ತಾಕತ್ತಿರುವ ವ್ಯಕ್ತಿ ನನ್ನ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಮಾತ್ರ. ಒಬ್ಬ BMTC ಬಸ್ನ ಡ್ರೈವರ್ನ ಮಗ ಇವತ್ತು ಇಡೀ ವಿಶ್ವದಲ್ಲಿ ತನ್ನ ತಾಕತ್ತನ್ನು ಚಲಾಯಿಸ್ತಾ ಇದ್ದಾರೆ. ಅವರಪ್ಪ ಬರೀ ಬಸ್ ಚಲಾಯಿಸಿದ್ರೆ ಇವತ್ತು ತನ್ನ ತಾಕತ್ತನ್ನು, ತನ್ನ ಆರಾನ, ತನ್ನದೊಂದು ಪ್ರತಿಭೆಯನ್ನು ಇಡೀ ವಿಶ್ವದಾದ್ಯಂತ ಚಲಾಯಿಸ್ತಾ ಇರುವಂತಹ ಯಶ್ ಅವರು ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ಯಶಸ್ಸಿಗೆ ಕಾಯ್ತಾ ಇದ್ದಾರೆ. 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದವರು, ಟೀಸರ್ ನೋಡಿದವರು
ತಬಾಹಿ ಹಾಡು ನೋಡಿದವರು ಎಲ್ಲೋ ಸ್ವಲ್ಪ ಬೇರೆ ಥರ ಫ್ಲೇವರ್ ಕಾಣ್ತಾ ಇದೆ ಸಿನಿಮಾದಲ್ಲಿ ಅಂತ ಅಂದ್ಕೊಂಡಿರ್ಬೋದು. ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ಗೋಸ್ಕರ ಸಿನಿಮಾಗಳನ್ನು ಮಾಡಿದಾಗ ಸಾಕಷ್ಟು ಅಳೆದು ತೂಗಿ ಯಶ್ ಅವರು ಸಿನಿಮಾವನ್ನು ಆಯ್ಕೆ ಮಾಡಿರ್ತಾರೆ. ಅವರು ಸೀರಿಯಲ್ನಲ್ಲಿ ಮಾಡ್ತಿದ್ದಾಗಲೂ ಸಹಿತ ಅವ್ರಿಗೆ 6-7 ಸಿನಿಮಾಗಳ ಆಫರ್ ಬಂದರೂ ಸಹಿತ ಅವ್ರ ಸಿನಿಮಾಗಳಲ್ಲಿ ಸರಿಯಾದ ಸಬ್ಜೆಕ್ಟ್ ಇಲ್ವ ಅನ್ನುವ ಕಾರಣಕ್ಕೆ ರಿಜೆಕ್ಟ್ ಮಾಡಿದಾಗ ಈಗಲೇ ಇಷ್ಟು ದುರಹಂಕಾರ ಇವನು ಬೆಳೆಯಲ್ಲ ಇಂಡಸ್ಟ್ರಿಲಿ ಅಂತ ಇಡೀ ಇಂಡಸ್ಟ್ರಿ ಮಾತಾಡಿದ್ರು ಸಹಿತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತನಗೆ ಬಂದಂತಹ ಅವಕಾಶವನ್ನು ಕರೆಕ್ಟಾಗಿ ರೂಪಿಸ್ಕೊಂಡು ಬೇಕಾದ್ದನ್ನು ಮಾತ್ರ ಇಟ್ಕೊಂಡು ಅದರಲ್ಲಿ ಮಾತ್ರ ಪಿಕ್ ಮಾಡಿಕೊಂಡು ಇವತ್ತಿಗೂ ತನ್ನ ಸಕ್ಸಸ್ಸನ್ನು ರಹದಾರಿಯನ್ನಾಗಿ ಮಾಡಿಕೊಂಡು ನಿಂತಿರುವಂತಹ ರಾಕಿ ಬಾಯ್ ಈಗ ರಾಯನಾಗಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇದೇ 26ನೇ ತಾರೀಕು ಟಾಕ್ಸಿಕ್ ಮೂಲಕ. ನಾವು ನೀವು ಮಾಡಬೇಕಾಗಿರೋದಿಷ್ಟೇ, ಕನ್ನಡದ ಒಂದು ಸಿನಿಮಾ, ಕನ್ನಡದ ಹುಡುಗನ ಸಿನಿಮಾ, ಕನ್ನಡದ ಆಸ್ತಿಯ ಸಿನಿಮಾ, ಕನ್ನಡಿಗರಾಗಿ ನಾವು ಆ ಸಿನಿಮಾನ ಉಳಿಸ್ಕೋಬೇಕು. ಏನಂತೀರಿ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.